ಹಾಯ್ ಎಲ್ಲರಿಗೂ ನಮಸ್ಕಾರ. ಏನಪ್ಪ ಅಂದರೆ ವಿಷಯ, ಇವತ್ತು ಬೆಳಗ್ಗೆ ಎದ್ದು ಸೀದಾ ಊರಿಗೆ ಹೋಗ್ಬೇಕಾಗಿತ್ತು, ಪೂಜೆ ಇತ್ತು ಅಂತ. ಅದಕ್ಕೋಸ್ಕರ ಕಾರ್ ತಗೊಂಬಂದಿದ್ದೆ. ಅಲ್ಲಿಂದ ಸೀದಾ ಕಾರ್ ತಗೊಂಡು ಹೊರಟಿದ್ದೆ ಊರಿಗೆ. ನಮ್ಮ ಅಜ್ಜಿ ನಾನು ಹೊರಟ್ವಿ ಸೀದಾ ಊರಿಗೆ ಹೋಗ್ಬೇಕು ಅಂತ. ಊರಿಗೆ ಅಲ್ಲೊಂದು ಸ್ವಲ್ಪ ಪೂಜೆ ಇತ್ತು, ಭಾಳ ದಿವಸದಿಂದ ಮಾಡಬೇಕು ಅಂದ್ಕೊಂತಿದ್ರು ನಮ್ಮ ಅತ್ತೆಯವರು. ಹಂಗಾಗಿ ಇವತ್ತು ಮಾಡಿದ್ದಾರೆ. ಅದಾದಮೇಲೆ ಸೀದಾ ಹೊರಟ್ವಿ ಪೂಜೆ ದೇವಸ್ಥಾನಕ್ಕೆ. ನಮ್ಮ ಅಣ್ಣ ವೀಡಿಯೋ ಮಾಡ್ತೀನಿ ಅಂದಿದ್ದಕ್ಕೆ ನೀರು ಹೋಗ್ತೀನಿ ಅಂದ. ಆಯ್ತು ಉಗ್ಗು ಅಂತ ಹೇಳಿದೆ. ಅದಾದಮೇಲೆ ಸೀದಾ ದೇವಸ್ಥಾನ ಹತ್ರ ಬಂದು ಇಲ್ಲೊಂದೆರಡು ಕೋಳಿ ಇದಾವೆ ನೋಡ್ರಿ, ಆ ಕೋಳಿ ಕೊಯ್ಯೋಕ್ಕೋಸ್ಕರ ಆ ಕೋಳಿ ಕೊಯ್ಕೊಂಡು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಡು ಸೀದಾ ಹೊರಟ್ವಿ ಮನೆಗೆ. ಬಂದ ತಕ್ಷಣ ನಮ್ಮ ಅಕ್ಕನ ಮಗಳು ಎಷ್ಟು ಊಟ ಮಾತಾಡ್ತಿದ್ಲು. ಬೇಡ ಬೇಡ ಅಂತ ಫೋಟೋ ತೆಗಿತೀನಿ, ಬೇಡ ಬೇಡ ಅಂತಿದ್ಲು. ಏನಾಗ ಅವಳಂತೂ ಕೀ ಅಂದಳು. ನನ್ನ ಹತ್ರ ಬರೋಕ್ಕೆ ಯಾರ ಹತ್ರನೂ ಹೋಗಲ್ಲ, ಯಾಕೋ ಬಂದಿದ್ದು. ಅದಾದಮೇಲೆ ನಮ್ಮ ಅಜ್ಜಿರು ನಮ್ಮ ಅತ್ತೆಯರೆಲ್ಲ ಕುತ್ಕೊಂಡು ಇಂಟ್ರೆಸ್ಟಾಗಿ ಮಾತಾಡ್ತಿದ್ರು, ನಮ್ಮ ದೊಡ್ಡಮ್ಮ ಅವರೆಲ್ಲ. ಅದನ್ನೊಂದು ವೀಡಿಯೋ ಮಾಡ್ಕೊಂಡೆ. ಸೀದಾ ಅದಾದಮೇಲೆ ಕಬಾಬ್ ಮಾಡೋಣ ಅಂತ ಸೀದಾ ಹಿಂದೆ ಹೋದ್ವಿ. ಅಡುಗೆ ಮಾಡೋ ಹತ್ರ ಸೀದಾ ಕಬಾಬ್ ಮಾಡಿ, ನೆಕ್ಸ್ಟು ನಮ್ಮ ಅತ್ತೆಯವರೆಲ್ಲ ಸಾರು ಮಾಡ್ತಿದ್ರು, ಅದನ್ನೆಲ್ಲ ನೋಡ್ಕೊಂಡ್ವಿ. ನೆಕ್ಸ್ಟ್ ಅದನ್ನು ಟೇಸ್ಟ್ ಮಾಡ್ಬೇಕಲ್ಲ, ಅದಕ್ಕೆ ನಮ್ಮ ಅತ್ತೆ ಟೇಸ್ಟ್ ನೋಡ್ರಿ ಅಂತಿತ್ತು, ಅದಕ್ಕೆ ಟೇಸ್ಟ್ ನೋಡಿದೆ. ಎಲ್ಲದ ಸಖತ್ತಾಗಿತ್ತು. ಇವತ್ತೆಲ್ಲ ಮಳೆ, ಸಿಕ್ಕಾಪಟ್ಟೆ ಮಳೆ ಬರ್ತಿತ್ತು. ಅದಾದಮೇಲೆ ನೆಕ್ಸ್ಟ್ ಊಟ ಮಾಡಿದ್ವಿ ನಮ್ಮ ಗ್ಯಾಂಗೆಲ್ಲ ಆಗಿದ್ದಾಗಲಿ ಅಂತ. ಎಲ್ಲರೂ ಊಟ ಮುಗಿಸ್ಕೊಂಡು ಸೀದಾ ಇನ್ನೇನಪ್ಪ ಕೆಲಸ ಅಂತ ನಮ್ಮದೆಲ್ಲ ಊರಿಗೆ ಹೊರಟ್ವಿ. ಸೀದಾ ನಮ್ಮ ಅಕ್ಕನ ಮಗಳಿಗೊಂದು ಟಾಟಾ ಮಾಡಿ ಎಲ್ಲರಿಗೂ ಬಾಯ್ ಬಾಯ್ ಅಂತೇಳಿ ಸೀದಾ ಹೊರಟ್ವಿ ಊರಿಗೆ. ಇಷ್ಟೇ ಫ್ರೆಂಡ್ಸ್, ಬಾಯ್ ಇವತ್ತು.